ಕಮಲವ್ವ ಅಟ್ಟ ಮುಂದಕ್ಕೆ ಹೋಗಿ ಚಲ್ಲಬಾರ್ದು ಒಕ್ಕಳಿನ 3 ದಾರಿಗೆ ಚಲ್ಲ 3 ಕತ್ರಿಗೆ. ಅಲ್ಲ ಎಷ್ಟಿದ್ದಾರ ನೋಡಿವ್ರು ಅಂತ ನಾನು. ಅಲ್ಲ ಲೆಕ್ಕದ ಪ್ರಕಾರ ಬಾಣೆ ತನಕ 5 ತಿಂಗಳು ನನ್ನ ಮನೆಗೆ ಕಳಿಸ್ಬೇಕು. ಈಗಿನ ಹಳ್ಳಿಲ್ಲೇ ಕರ್ಕೊಂಬಂದಾರ. ಬಿಡಬಾರ್ದು ಏನಾರ ಒಂದು ಅಕ್ಕಲು ಮಾಡಿ ಮೊದಲು ಇಕ್ಕಿನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು, ಜಂಡ ಕೀಳಿಸ್ಬೇಕು. ಅಂದ್ರೆ ನನಗೆ ಅನುಕೂಲ, ಅಂದ್ರೆ ನನಗೆ ಲಾಭ. ಈಗ 5 ತಿಂಗಳು ಈಕಿ ಬಂದು ನನ್ನ ಮನೆಯಾಗ ಉಳಿದ್ಲಂದ್ರೆ ಮುಂದೆ 1 ವರ್ಷ 2 ವರ್ಷ ಆರಾಮ ಕುಂತು ತಿನ್ನೋ ಅಷ್ಟು ಬಂದು ನನ್ನ ಮನೆಗೆ ಬೀಳ್ತೈತಿ. ಹೌದು, ನನ್ನ ಮಗಳು ಹೇಳ್ದಂಗೆ ಮಾಡ್ಬೇಕು ನಾನು. ಈ ರಮೇಶ್ ಅಪ್ಪನ ಮನೆಗೆ ಬರ್ತಿರ್ತಾನ, ಹುಡುಗ ಪೌಡ್ರ್ ಡಬ್ಬಿಗ್ರಿ ಅದಕ್ರಿ ಇದಕ್ರಿ ಅಂತ ರೊಕ್ಕ ವಸೂಲಿ ಮಾಡ್ಬೋದು. ಹೌದು, ಹೆಂಗಾರ ಮಾಡಿದನ ಇದನ್ನು ನಾನು ಸಾಧಿಸ್ಬೇಕು. ಯವ್ವ ಲಕ್ಷ್ಮಿ, ಇಲ್ಲಡ ಕೂಸಿನ ಕರ್ಕೊಂಡು ಬಲಗಾಲಿಟ್ಟು ಏನ ಒಳಗೆ ನಡಿ. ಬಲಗಾಡ ಹಿಡಿದಿಲ್ಲ, ಎಡಗಾಲ ಹಿಡಿದಿಲ್ರಿ ಆಕಿ ಮನ್ಯಾಗ. ಯಾಕಂತೀರಿ ವಾಕಾರ? ಅಲ್ರಿ ಈಗರ ನಮ್ಮ ವಂಶದ ಕುಡಿ ಕರ್ಕೊಂಡು ಬರಾಕತ್ತಾಳಾಕಿ. ಅಲ್ಲ ಎಡಗಾಲ ಪಡಗಾಲ ಅಂತ ಯಾಕೆ ನೀವು? ಅಲ್ಲ ಒಂದು ಚಂದನ್ ಮಾತಾಡಕ್ಕೂ ಆಗೋದಿಲ್ಲ ಏನ್ರಿ ನಿಮ್ಗೆ? ಅಯ್ಯ ಅಣ್ಣಾರ, ನೀವು ಒಬ್ರ ಬಾಕಿದ್ರಿ ಬಿಡ್ರಿಪ್ಪ, ಎಲ್ಲಾರು ಅಂದು ಮುಟ್ಟಿಸ್ಕೊಂಡಿದ್ರು. ಹಂಗ ನೀವು ಸೋ ಅನ್ನಕತ್ರಿ ನೀವು ಕೂಡ. ಅಲ್ರಿಪ್ಪ, ನನಗೆ ಒಂದಿಟ್ಟು ಗಾಡಿಯಾಗ ಜೋಕ್ ಹೋಗಿತ್ತು. ಇಲ್ಲಿಲ್ಲಂದ್ರೆ ನಾ ಗಾಡಿ ತಿರ್ಸೆ ಕೊಡ್ತಿದ್ದಿಲ್ಲ, ನಾ ಸೀದಾ ಊರಿಗೆ ಹೊರಸ್ತಿದ್ದೆ ಗಾಡಿನ. ಅಲ್ಲ ನೀ ಏನಂತ ಇಟ್ಕೊಂಡ್ರಿ ಅಂತ ನಾನು ಯಾಕೆ ನಮಗೆ ಅಷ್ಟು ಗತಿ ಇಲ್ಲ ಅಂತ ಮಾಡ್ರಿ? ನಮ್ಮ ಮಗಳಿಗೆ ನಮ್ಮ ಮೊಮ್ಮಗಳಿಗೆ ನೋಡೋಷ್ಟು ಕುವತ್ ನಮಗಿಲ್ಲ. ಇಲ್ಲ ನೋಡ್ರಿಪ್ಪ, ನಾ ಚೊಕ್ಕ ಹೇಳ್ತೇನೆ ನಿಮಗೆ. ನನ್ನ ಮಗಳನ್ನ ನಾ ಊರಿಗೆ ಕರ್ಕೊಂಡು ಹೋಗಾಕಿ 5 ತಿಂಗಳು ಬಾಣಿತನ ಮಾಡಾಕಿ. ತೊಟ್ಲು ಬಟ್ಲು ನಿಬ್ನ ತಗೊಂಡು ಹಾಕಿ ಇಲ್ಲಿ ಬರೋಕಿ. ನಾ ಹೇಳ್ತೇನೆ ನೋಡು, ಏನ ಒಂದಿಟ್ಟು ಹಂಗ ಮಕ್ಕೊಂಡತ್ತಂತಂದ್ರೆ ಈ ಕಡೆ ಗಾಡಿ ಹೊಡಿಸಿಬಿಟ್ರಿ ಅಂದ್ರೆ ಊರಾನ ಮಂದಿ ನಮಗೆ ಹಚ್ಚಿ ಬಿಡ್ಬೇಕನು? ನೋಡು, ಲಕ್ಷ್ಮಿಯ ರವ್ವ ಗಂಗವ್ ಇದ್ದಿದ್ಲಂದ್ರ ಹಿಂಗ್ಯಾಕೆ ಹಾಕಿತ್ತು ಲಕ್ಷ್ಮವನ ಬಾಳೆವು ಮಲ್ತಾಯಿ ಕೈಯಾಗ ನಾಯಾಗ ಅಂತಂತಂದು ಅದೆಲ್ಲ ನಡೀದಿಲ್ಲ. ನನ್ನ ಮಗಳನ್ನ ಮೊಮ್ಮಗಳನ್ನ ಊರಿಗೆ ಕರ್ಕೊಂಡು ಹೋಗಿ ಹಸುತ್ನಾಗ ಬಾಣೆತನ ಮಾಡಾಕಿ. ಈಗೇನು ಆಸಾವಂತ್ರಿ, ಒಟ್ಟು ಬಾಣೆತನ ಮಾಡಾಕ ನೀನು ಊರಿಗೆ ಕರ್ಕೊಂಡು ಹೋಗ್ಬೇಕ ಈಗ? ಮತ್ತೆ ಬ್ಯಾಡನ್ರಿ, ಬ್ಯಾಡ. ಊರಾಗ ನಿಮಗೆ ಅನ್ನೋದಿಲ್ಲ, ನನಗೆ ಹಚ್ಚಿ ಚೀ 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 ಅಂತಾರ. ಎಂತ ಸಾವಂತ್ರಿ ಇದ್ದ ನೋಡಿಕೆ ಅಂತಂದು ನಾ ಮಾತ್ರ ಕರ್ಕೊಂಡು ಹೋಗಾಕೆ ನೋಡ್ರಿ. ಆಕಿಗೇನು ಪೀರ್ತಿ ಬಂದು ಕರ್ಕೊಂಡು ಹೊಂಟಿಲ್ವೇ? ಆಕಿ ಪೀರ್ತಿ ಕರ್ಕೊಂಡು ಹೊಂಟಿಲ್ಲಕಿ ಊರಾನ ಮಂದಿ ಹಚ್ಚಿ ಬಿಡ್ತಾರಂತ ಕರ್ಕೊಂಡು ಹೊಂಟ ಅಂತ ನೋಡು. ಚೆನ್ನಾಗ ನೀ ಮಾತಾಡಕ್ ಹೋಗ್ಬೇಡ ಹೇಳ್ತ ನೋಡು. ನಾ ಉಂಟು, ನಮ್ಮ ಬೀಗ್ರು ಉಂಟು. ಏನ ನಾ ಅವ್ರ ಕೂಡ ಮಾತಾಡಕತ್ತ, ನೀನ್ ಕೂಡ ಮಾತಾಡಕತ್ತಿಲ್ಲ. ನಿನ್ನ ಮನಿ ಬಾಳೆ ವಿಚಾರ ಇದ್ರೆ ನೀ ಮಾತಾಡು. ಹಂಗಲ್ರಿ ವ್ಯಾಸ ಅಂತಕಾರ, ನಾ ಹಂಗಂತಾನೆ ಅಂತಂದ್ರೆ ನೀವು ಬೇಜಾರು ಮಾಡ್ಕೋಕ್ ಹೋಗ್ಬೇಡ್ರಿ. ಈಗ ಬ್ಯಾಸಿಗೊಂದು ಚಲೋ ಆತ್ರಿ ಏನ್ರಿ, ನಿಮ್ಮ ಹಂಚು ಏನ್ರಿ ಸೋರಾಕತ್ರ ಮಾಡಾಕತ್ರ ಎಲ್ಲ ಒಂದಕ್ಕೊಂದು ಸಮಸ್ಯೆ. ನಾಳೆ ಮತ್ತೆ ಮಳೆಗಾಲನು ಕೂಡ್ತಪ್ಪ ಅಂದ್ರೆ ಅಡಮಳಿ ಪಡಮಳಿ ಹೊಡಾಕತ್ರ ಖುಷಿಗೆ ತಂಪಾಕತ್ರಿವಾ. ಅದಕ್ಕೆ ಇಲ್ಲೇ ಬಾಣೆತನ ಮಾಡೋಣಂತ. ಬೇಕಾದ್ರೆ ನೀವ ಇಲ್ಲೇ ಇರಲ್ಲ. ಬಾಳ ಮಾತಾಡಕತ್ರಿ ಬಿಡ್ರಿಪ್ಪ ನೀವು. ಅಂದ್ರೆ ನಮಗೇನು ಗತಿ ಇಲ್ಲಾರ್ದವ್ರು ದಿಕ್ಕಿಲ್ಲಾರ್ದವ್ರು ಅನ್ನಕತ್ರಿ ನೀವು. ಬೀಗ್ತಾನ ಮಾಡೋ ಮುಂದೆ ಗೊತ್ತಿತ್ತಿಲ್ಲ ನಿಮ್ಗೆ? ಅದೋ ಹಂಚಿನ ಮನೆಯಾಗಿನ ಸಸ್ತ್ಯಾರನ ಕರ್ಕೊಂಡು ಹೋಗಿ ಬೀಗ್ತಾನ ಮಾಡ್ಕೊಂಡ್ರಲ್ಲ, ಅವಾಗ ಗೊತ್ತಿತ್ತಿಲ್ಲ ನಾಳೆ ಹುಟ್ಟು ಮಕ್ಕಳೆಲ್ಲ ಇಲ್ಲೇ ಬರ್ಬೇಕು ಹೆಂಗ ಏನಂತ ಚಲೋ ಆರ್ಸಿಸಿ ನೋಡಿ ಮತ್ತೆ ನೋಡಿ ಮಾಡ್ಕೋಬೇಕಿತ್ತು ಬೀಗ್ತಾನ. ಅಲ್ಲ ಇಲ್ಲಿ ಈಟಿದ್ದಾಗಿ ನಡೆದು ಇಷ್ಟು ದೊಡ್ಡ ಮಟಾನು ನನ್ನ ಮಗಳನ್ನ ಹೆಂಗ ಬೇಸರಿ ಹೆಂಗ್ ಮಾಡಿ ಅನ್ನೋದು ನನಗೆ ಗೊತ್ತೈತಿ. ನೀ ಇಲ್ಲಬಾರ್ದು ಹೇಳಕ್ ಬರಕ್ ಹೋಗ್ಬೇಡ್ರಿ. ಈಗ ಬಂದು ಏನ ನನ್ನ ಮಗಳನು ಅದ ಮನ್ಯಾಗ ಹುಟ್ಟಿ ಅದ ಮನ್ಯಾಗ ದೊಡ್ಡಕ್ಕಾಗ್ಯಾಳ. ನನ್ನ ಮೊಮ್ಮಗಳು ಅಲ್ಲೇ ಈಗ ಏನೈತಲ್ಲ ಕರ್ಕೊಂಡು ಹೋಗಿ ಚಂದ ಹಸೂತ್ನಾಗ ಬಾಣೆತನ ಮಾಡಿ ಏನ 5ನೇ ತಿಂಗಳಿಗೆ ತಗೊಂಬಂದು ನಿಮ್ಮ ಮನೆಗೆ ನಿಮ್ಮ ಮಾಲ್ ಬಿಡ್ತಾನಂತ. ನನ್ನ ಮಾಲ್ ನಾ ಕರ್ಕೊಂಡು ಹೋಗ್ತಾನ ನೋಡ್ರಿ. ಈಗ ನನ್ನ ಹಕ್ಕ ಐತಿ, ನನ್ನ ಜವಾಬ್ದಾರಿ ಐತಿ. ಹೊರಸ ಕೆಟ್ಟ ಕೊಳಚಿ ವಾಸನೆ ನಾರ್ತೈತಿ ಇವ್ರ ಮನೆ ಸುತ್ತಲೂ. ಯವ್ವ ಹಂಚಿನ ಮನೆ ಅಲ್ಲಿ ಹೆಂಗೆ ಹೋಗ್ಲಿ ನಾ ಈಗಿರ್ಲಿ? ಚಿಚಿ 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 ನಂಗಂತೂ ಆಗೋದಿಲ್ಲ ಇಲ್ಲ ಗಲೀಜ್ನಾಗ ಇರಾಕ. ನಮ್ಮೂರನ್ ಟಾಯ್ಲೆಟ್ ಸದ್ಯಕ್ಕೆ ಹಂಗಿರಂಗಿಲ್ಲ, ಅದಕ್ಕಿಂತ ಕಡೆ ಐತಿ ಇವ್ರ ಮನೆ. ಚೀ ಹೆಂಗಾರ ಮಾಡಿದಂತ ತಪ್ಪಿಸ್ಬೇಕ. ಯವ್ವ ಹಂಗಲ್ವೇ, ನನಗೇನು ಬಿಡಿ ಇರಾಕ್ ನಡೀತೈತಿ. ಆದ್ರ ಕೂಸಿಗೆ ಇನ್ಫೆಕ್ಷನ್ ಅದು ಆಗ್ಬಾರ್ದಲ್ವೇ? ಯಾ ಪಕ್ಸು ಆಗೋದಿಲ್ಲ ಪಿಕ್ಸು ಆಗೋದಿಲ್ಲ ಏನ? ಅಲ್ಲೇ ಇಲ್ಲಡಲ್ಲಿ ಯಾಕ ನಿಮ್ಮನೇನು ಅಲ್ಲೇ ನಿಮ್ಮ ಮಗು ಜಪಾನ್ ಮಾಡಿಲ್ಲ, ನಾನು ನನ್ನ ಮಗಳನ್ನ ಅಲ್ಲೇ ಜಪಾನ್ ಮಾಡಿಲ್ಲ. ನಮಗೆಲ್ಲಾರ್ಗು ಆಗ್ಲಾರ್ದು ನಿನ್ನ ಮಗಳಿಗೆ ಯಾಕತ್ತಂತೇನ? ಅಂದ್ರು ಬಂತಳ ನಿನಗೆ ಇದ್ದರ ಮನೆ ಸಸಿ ಆಗಿಂದ ಕೊಂಬು ಬಂದು ನಡಿ ಹೋಗೋಣ ಟೂರಿಗೆ. ಪಕ್ಕು ಕರ್ಕೊಂಡೋಕನಂತ ಬಿಡ್ಲ ಆಕಿ ಕರ್ಕೊಂಡು ಹೋಗೋಳಕ ಆಕಿ ಮಗಳು ಆಕಿ ಮಾತು. ನಾ ಏನಂತ ನೀ ನೋಡು, ಖಾರ ಎಣ್ಣೆ ತಿಂದ್ರು ಏನ ತವ್ರ ಮನಿನ ಶ್ರೇಷ್ಠ. ಗಂಡನ ಮನ್ಯಾಗ ಕೋಟಿ ಬಂದು ಕೊಳಿಲಿಲ್ಲ ಅವರಿಗೆ ಇಡ. ಆದರೂ ತವ್ರ ಮನೆ ಅನ್ನೋ ಆಸೆ ಹೆಣ್ಮಕ್ಳಿಗೆ ಹೋಗುದಿಲ್ಲ. ಹೇಳ್ತಾನ ನೋಡ್ ನಾ ಚಕ್ ನಿನಗ. ಅವ್ರ ಮನ್ಯಾಗ ಹೋಗಿ ಅವ್ರ ಖಾರ ಎಣ್ಣೆ ತಿಂದು ಬಂದ್ರು ಅವ್ರಿಗೆ ಅದು ಶ್ರೇಷ್ಠನ ಏನ. ಮತ್ತು ಹೋಲ್ ಬಿಡು, ತವ್ರ ಮನಿ ಹಂಗ ಇದ್ರು ಬೆಚ್ಚಗ ಅಂತಾರ. ಕರ್ಕೊಂಡು ಹೋಗ್ತಾನ ಆಕಿನ ಸಾವಂತ್ರಿ ಕರ್ಕೊಂಡೋಗಿ ಬಾಣತನ ಮಾಡ್ಕೊಳ್ಳಾಕ ಕರೆಕ್ಟ್ ಮಾತು ಹೇಳಿ ನೋಡ್ ಸುಂದರ ಚಿಗವ.
ನೂರಾಗ ಒಂದು ಮಾತು ಬೀಜದ ಮಾತು ಏನ ಇಷ್ಟು ದಿವಸದಾಗಂದ್ರೆ ನೀ ಇದ ಒಂದು ಮಾತು ನೋಡುವ ಚಂದಾಗಿ ಹೇಳಿದ್ದಂದ್ರೆ ಚಿಗವ ಇದ ಒಂದು ಮಾತು ನೋಡುವ ಹೇಳ್ತಾನೆ ಏನ ಲಗೇಜ್ ಪಗೇಜ್ ಕಟ್ಕೋರ್ವ ಲಕ್ಷ್ಮಿ ಹೋಗೋಣಂತ ಏನ ಯಾರ ಗಾಡಿ ಹೊಳಿಸ್ಬಿಡ್ರಿ ಊರಿಗೆ ಹೋಗ್ಬಿಡೋಣಂತ ಅಷ್ಟ ಮಾಡ. ರಮೇಶಪ್ಪ ಬೇಡ, ಯಾಕಂದ್ರ ರಮೇಶಪ್ಪನ ಕೆಲಸ ಐತಿ, ಅವ್ನ ಕೆಲಸ ಮಾಡ್ತಾನಂತ. ಡ್ರೈವರ್ ಕರ್ಕೊಂಡು ನಾನ ಬಂದ್ಬಿಡ್ತೇನಂತ, ಯಾಕಂದ್ರೆ ನನಗೂ ಸಮಾಧಾನ ಆಗೋದಿಲ್ಲ ಊರ್ ಮಠ ಕರ್ಕೊಂಬಂದು ನಾನ ಬಿಡ್ತೇನಂತ ಅಂದಂಗ ಸಾಂತ್ರಿ. ಮತ್ತು ಇಲ್ಲಿಂದ ಹೋಗು ಮುಂದೆ ಮತ್ತು ಕೂಸಿಗೆ ಹಚ್ಚಕ್ಕೆ ಪೌಡ್ರು ಆವ ಇವೆಲ್ಲ ಹಾಲಿನ ಡಬ್ಬಿ ಕೂಸಿಗೆ ಇದನ್ನ ಮಾಡಕ್ಕೆ ಡಾಕ್ಟರ್ ಹೇಳ್ಯಾರ ಲಕ್ಷ್ಮಿ ಇದಾಗೇನ ಹಾಲು ಕಡಿಮೆ ಇದಾವ ಅಂತ, ಮತ್ತು 15 ದಿವಸಕ್ಕೆ ಒಂದೊಂದು ಹಾಲಿನ ಪೌಡರ್ ಡಬ್ಬಿ ಬೇಕಂತ. ಅದಕ್ಕೆ ಇಡ ಒಂದು 10-12 ಹಾಲಿನ ಪೌಡರ್ ಡಬ್ಬಿ ಮತ್ತು ಊರಿಂದ ಬರೋದು ಆಗೋದಿಲ್ಲ. ಅದಕ್ಕೆ ನಿಂಗಪ್ಪಗೆ ಫೋನ್ ಹಚ್ಚು, ಅವ ಯಾರ್ದ ಕಡೆ ಏನ ಏನ ಮಾಡ್ತಾರಂತ ನೋಡಿ, ಅವ್ರು ರೊಕ್ಕ ಹಾಕ್ತಾರಂತ ಏನ. ಹಂಗೆ ರೊಕ್ಕ ಹಾಕಿಸ್ಕೊಂಡು ಹೋಗು ಮುಂದೆ ಪಾರ್ಮಿಷನ್ ರೊಕ್ಕ ತೊಗೊಂಡು ಎಲ್ಲ ಗುಳಿಗೆ ಔಷಧ ಪೌಡರ್ ಡಬ್ಬಿ ಹಾಲಿನ ಡಬ್ಬಿ ಎಲ್ಲ ತೊಗೊಂಡು ಹೋಗೋಣಂತ. ಅಯ್ಯ ಚಿಗ ಮತ್ತೆ ಮಾಡಬೇಕಲ್ವಾ, ಮಾಡೋದಲ್ಲ ಮತ್ತೆ. ಫೋನ್ ಹಚ್ಚಿ ಹೇಳ್ತಂತ ಇವ್ರಿಗೆ, ಫೋನ್ ಹಚ್ಚಿ ಹೇಳ್ತಾನಂತ. ಇಲ್ಲ ನೋಡಪ್ಪ, ಮತ್ತು ಸುಮ್ಮನೆ ನಂದಾರ ಏನೈತಿ ಇಲ್ಲಿ, ನಾನು ಆ ಕಡೆ ಹೋಗ್ಬಿಡ್ತೇನೆ. ಮತ್ತು ಆಕಿನೂ ಒಬ್ಬಾಕಿ ಆ ಹುಡುಗಿ ಕಾಲೇಜಿಗೆ ಹೋಗು ಸಾಣದು, ಅದಕ್ಕೂ ಏನಕತಿ ಒಂದು ಟಿಕ್ಕಿದ ಬಾಂಟಿದು ಖುಷಿಯಿಂದ ಚಾಕ್ರಿ ನಾ ಮಾಡಿದೆ ಅಂದ್ರೆ ಆಕಿ ಪಾಪ ಮನ್ಯಾಗಿಂದೆಲ್ಲ ಹೊರೆ ಹೊಡೆದಕ್ಕಾಳ ಪಕ್ಕು. ನಾನು ಹೋಗಿ ಒಂದು 2-3 ತಿಂಗಳು ಇದ್ದು ಬರ್ತಾನಂತು ಹಂಗಾರ. ಈ ಮುದೋಡಿನೂ ಬರ್ತಾನಂತ. ಆತ ಈ ಮುದೋಡಿ ಬಂದು ಅಲ್ಲಿ ಕುಂತ್ಲಂದ್ರೆ, ಈ ಬಿಡಿಯತ್ತಲ್ಲಿ ಮುದೋಡಿ ಬಂದು ಅಲ್ಲಿ ಕುಂತ್ಲಂದ್ರೆ ರಮೇಶಪ್ಪ ಬಂದಾಗ ಕೈ ಬೈ ಕಾಕೊಂತ ಕುಂದಿರ್ತಾಳೀಕಿ. ಏನೋ ಈಕಿ ಆಮ್ಯಾಗ ಅದನ್ನ ತತ್ತ ಇದನ್ನ ತತ್ತ ಅಂತಂದು ಇದೇನೇವ. ನಾ ಏನೋ 5 ತಿಂಗಳು ಕರ್ಕೊಂಡು ಹೋಗಿ ಒಂದು 2 ವರ್ಷ ಆರಾಮ ಕುಂತು ತಿನ್ನಾಕ ಬರೋ ಅಷ್ಟು ಜಕ್ಕೋಬೇಕಂದ್ರೆ ಈ ಮುದುವೆ ನೋಡಿದ್ರೆ ಈಗ 5 ತಿಂಗಳು ಈಗಿನ ಕರ್ಕೊಂಡು ಹೋದೆ ಅಂದ್ರೆ 2 ವರ್ಷ ಮಟ್ಟ ನಾನು ಒಣ ಟಣ ಅಂತೇಳಿ ರೊಟ್ಟಿ ಮ್ಯಾಗ ಖಾರ ಬೆಟ್ಟಾಗ್ಲಾರ್ದಂಗೆ ಮಾಡಕತ್ಲಲಿಕ್ಕಿ. ಅಯ್ಯೋ ಇದೇನು ಬಂತೆ ನಾನು ಬಟ್ಟು ಸುಮ್ಮನಿರೋದೇ ಇಲ್ಲ, ಏನಾರ ಒಂದು ಅಕ್ಕಲ್ ಹಾಕಕ್ಕೆ ಹೋಗಿ ಎಲ್ಲ ಮೈ ಮ್ಯಾಗ ಹಾಕೊಂಡ್ಬಿಡ್ತಾನೆ. ಸಾಂತ್ರಿ ನಾನು ಬರ್ತಾನಂತೇನ, ನಾನು ಲಕ್ಷ್ಮೀದು ಕೂಸಿಂದು ಚಾಕ್ರಿ ನಾ ಮಾಡ್ತೇನೆ, ನಿಮ್ಮ ಮನೆ ಹೊರೆ ಮಾಡ್ಕೊಳ್ಳೋ ಅಂತಂತ. ಹ್ಞೂ ಬೇಚಗ ಬಾಳ ನಿಂದ ಮನಿ ಐತಿ, ಯಾರು ಬೇಡ ಅಂತಾರ, ನನಗೂ ಬೇಷ ಹಾಕತ್. ನೀ ಬಂದೆ ಅಂದ್ರ ಒಂದು ಫೋನ್ ಹಚ್ತಾನ ತಡಿಯೂರಿ. ಹಲೋ ದೀಪಾ, ನಾನ್ಲೇ. ಹ್ಞೂ ನಿಮ್ಮ ಮಕ್ಕಳು ಕರ್ಕೊಂಡು ಬರಾಕತ್ತೇವಿ, ಮನಿ ಎಲ್ಲ ಒಗಾತಿ ಮಾಡ್ಕೋ ಒಂದೀಟು. ಹ್ಞೂ ಅಂದ್ರೆ ನಿಮ್ಮ ಅಕ್ಕನ ಕೂಸಿನ ಕರ್ಕೊಂಡು ಅಲ್ಲೇ ಬರಾಕತ್ತೇನೆ, 5 ತಿಂಗಳು ಇನ್ನು ಅಲ್ಲೇ ಇರ್ತಾಳಕಿ. ಅದಕ್ಕೆ ಆ ಬಾಂತಿ ಕೊಂಡಿನ ಸ್ವಚ್ಛ ಮಾಡು. ಏನು ಹೌದಾ, ಏನಾಗತ್ತಿಲ್ಲ ನೀನು? ಇದೇನು ಬಂತೇವ ಮಗಳನ್ನ ಕರ್ಕೊಂಡು ಊರ್ ಸೇರ್ಬೇಕಂದ್ರ ಅಲ್ಲೇ ದೀಪ. ಹೌದಾ ಹೌದಾ, ಅಯ್ಯಯ್ಯವ ಏನ್ ಬಂತೇವ ಇದು ಪಜಿತಿ. ಬರ್ತತಿ ಪಜಿತೀನಿ, ನನಗೆ ಎಲ್ಲ ಗೊತ್ತಲ್ಲ ನಿಂದು ಎಲ್ಲ 5 ದಿವಸ ಬಲ್ಲಲ್ಲ ಏನು. ನಾನು ಬಂದು ಅಲ್ಲೇ ಠಿಕಾಣಿ ಹುಡ್ತಾನಿ, ಕೈಗೆ ಬಾಯಿಗೆ ಏನು ಸಿಗುದಿಲ್ಲ ಅಂತ ಯಾವಾಗ ಲೆಕ್ಕ ಬಗೆ ಹರಿತು ಏನಾರ ಒಂದು ಹೊಸ ಆಕಲು ಹುಡ್ಕೆ ಬಿಟ್ಟಿರ್ತೀನಿ. ಏನ ಮತ್ತೆ ಹೊಸ ಆಕಲು ಹುಡುಕಿಯ ಯಾಕ ಸಾವಂತ್ರಿ, ಏನಾತು? ಯಾರಿಗೆ ಹೇಳಿ ನಾನು? ಅಯ್ಯಯ್ಯ ಚಿಗವ ಎಂತಾದ್ ಬಂತ ನಮಗೆ, ಎಂತಾದ್ ಬಂತ ಬೀಗ್ರ. ನಮ್ದು ಮೇಲ್ಚಾವಣಿ ಇಲ್ಲ ರೀ, ಉಚ್ಕೊಂಡು ಬಿದ್ದು ಬಿಟ್ಟದಂತ್ರಿ, ಮುಂದಿಂದು ದಾರಿನೇ ಇಲ್ಲಂತ ಅಂದ್ರಿ ಬಿಡು. ನೀವು ಕರೆ ಹೇಳಿದ್ರಿ, ತಾಯಿ ಮಗಳು ಬೆಚ್ಚಗಾಗುದಿಲ್ಲ ಅಂತಂದು. ಹಂಗಾತ್ ನೋಡ್ರಿ, ಹಂಗಾತ ಮುಂದಿನ ಚೌಣಿ ಹೊತ್ಕೊಂಡು ಬಿದ್ದು ಬಿಟ್ಟದಂತ. ಇನ್ನು ಈಗಿನ ಕೂಸಿನ ಅಲ್ಲಿ ಕರ್ಕೊಂಡು ಹೋಗೋದ್ರಾಗ ಅಂದ್ರ ಒಟ್ಟು ಮನಿನ ಧೂಳು ಹಿಡಿದು ಹೋಗ್ಬಿಟ್ಟತದ್ದೆ. ಎಲ್ಲ ಕೂಸಿಗೆ ಒಂದು ಹೋಗಿ ಆಗೋದು ಬೇಡ, ನೀವು ಅಂದಂಗ ಆಗೋದಾಗ ಬಿಡ್ರಿ, ಇಲ್ಲೇ ಬಾಣೆತನ ಮಾಡೋಣಂತ. ಕಡಿಕ ನಾನ ಇರ್ತಾನಂತಿಲ್ಲ. ಅಯ್ಯೋ ಎಂತ ಕೆಟ್ಟ ನಸಿಬಿಲಿ ಸಾಂತ್ರಿ ನಿಂದು, ಎಂತ ಕೆಟ್ಟ ನಸಿಬಿ ಅಂತ ನೋಡ್ ನಾನು. ಛೇ ಆಗೋಲಕ್ ಬಿಡು, ಊರನ್ ಮಂದಿ ಅಂತೂ ಏನು ಅನ್ನೋದಿಲ್ಲ. ಹೆಂಗೂ ಹೊರಗಿನ ಚಾಣ್ ಬಿದ್ದತ್ತಂತಂದ್ರೆ ಏನು ಅಂತ ಏನು ಇದನ್ನ ಮಾಡೋದಿಲ್ಲ, ನಿನಗೇನು ಅನ್ನೋದಿಲ್ಲ. ಒಂದು ಕೆಲಸ ಮಾಡಿಬಿಡವಾ, ನೀನಾರ ಯಾಕೆ ಇಲ್ಲಿ ಇರ್ತಿ, ಸುಮ್ಮನೆ ಊರ್ ಕಾಣ್ ನೀನು. ಮತ್ತು ಆ ಚಾವಣಿ ಪಾಣಿ ರಿಪೇರಿ ಯಾವಾಗ ಮಾಡ್ಕೊಂತಿ? ಆ ಹುಡುಗಿ ಕಾಲೇಜಿಗೆ ಹೋಗೋದು ಸುಮ್ಮನೆ ಬಗೆಹರಿದಿಲ್ಲ, ಮಣ್ಣು ಪಣ್ಣು ಬಿದ್ದಿರ್ತತಿ, ಎಲ್ಲ ಎತ್ತಿ ಹಾಕೋದು ಮಾಡೋದೆಲ್ಲ ಕೆಲಸ ಅಕ್ಕಾವ. ನಿನಗೆ ರಗಡದಾವು, ನಿನ್ನ ಮನೆ ಬಾಳೆ ಹಾಳು ಮಾಡ್ಕೊಂಡು ಇಲ್ಲೇನು ಇರೋದು ಬೇಡ, ನಾವು ತಲಾಗೊಬ್ಬರದೇ ನಾವು ಮಾಡ್ಕೊತೇವಿ. ಏನ ನೀವು ಹೋಗ್ಬಿಡು ಊರಿಗೆ. ಹಂಗಂಗತ್ರಿ ವಾಚಿಗವ, ಹಂಗಂಗತ್ತಿ ಮಗಳನ್ನಂತರೂ ಬಾಡೆ ತನಕ ಕರ್ಕೊಂಡು ಹೋಗೋದು ಆಗ್ಲಿಲ್ಲ. ಕಡಿಗೆ ನಾನಾರ ಇಲ್ಲಿ ಇದ್ದು
ಏನಾರ ಒಂದಿಟ್ಟು ಸಿಗತನ ಕೂಸಿನ ಕೈಯಾಗ 500 ಅಂತ ಕೊಡ್ತಾರ, 1000 ಅಂತ ಕೊಡ್ತಾರ, 2000 ಅಂತ ಕೊಡ್ತಾರ. ಅವನ್ನೆಲ್ಲ ಎಲ್ಲಿ ನೀವು ಲೆಕ್ಕ ಇಟ್ಕೋ ಅಂತ ಹಾಕಿರಿ. ಅದ್ರಾಗ 1-2 ಮಲ್ಕಟ್ನ್ಯಾಗ ತೊರ್ಕೊಂಡೆ ಅಂದ್ರೆ ಮುಗಿದು ಓದ್ಕತಿ. ಬ್ಯಾಡ್ರಿವಾ ಬ್ಯಾಡ. ಹಾಕಿದೇನು ಕಾಲೇಜ್ ಏಟ್ ಕಲಿತಾಳ ಏಟ್ ಬಿಡ್ತಾ ಕಾಲೇಜ್ನಾಗ ಎಲ್ಲ ಗೊತ್ತೈತೆ ನನಗೆ. ಮಾಡ್ಕೊತಾ ಹೋಗಾತಿ. ಅಕ್ಕಿಗೊಂದೀಟ ಬಡಿಲಿರಿ ಬಿಸಿ. ಈಗ ನಮ್ಮ ನಿದೇವ ಮತ್ತು ನಮ್ಮ ಲಕ್ಷ್ಮಣ ಹೆಂಗೆ ಇದನ್ನಾಗ ಯಾರು ನೋಡಿ ಹಂಗೆ ಅಕ್ಕಿಗೊಂದೀಟ ಗೊತ್ತಾಲಿ ನೂನಲ್ಲಿ ಏನು ಅನ್ನೋದು. ಅದಕ್ಕೆ ಬ್ಯಾಡ್ರಿ, ನಾ ಇಲ್ಲೇ ಹೋಗ್ಕೊಂತಾನಂತ. ಆಕೆಲ್ಲ ಹೋಗಾತಿ ಮಾಡ್ಕೊಂತ. ಆತ ಬಾಡ್ಕಿನ ಹೊರ ನಿಂದಿಸ್ಕೊಂಡು ನಿಂದ್ರು ಚಲೋ ಅನ್ಸದಲ್ಲ. ಯವ್ವ ನಡಿ ಒಳಗೆ ನಡಿ ನೀನು. ರಮೇಶಪ್ಪ ಅಕ್ಕಿತ್ತ ಒಯ್ಯದನ ಎಸಿನ ಪಾಸಿನ ಹಾಕೊಂಡು ನಿಂತು ಬಿಟ್ಟಿರ್ತಿರಿಪ್ಪ. ಅದೊಂದು ಹೊಲಸು ಮಾರಿದ್ ಬಂದಿತ್ತು ನೋಡ್ದು, ಬೌಗಾನ್ ಮಾರಿದ್ ರೋಜಿ. ಆ ರೋಜ್ ಬಂದಾಗ ಹಾಕ್ಸಿದ್ರೆ ಅದನ್ನ ಎಸಿ ಅದನ್ನ ನಿಮ್ಮ ಕೋಲಿಗೆ ಬರೋಂಗಾಗೋದಿಲ್ಲ. ತಣ್ಣಗ ಗಾಳಿ ಕೂಸಿಗೆ ತಾಯಿಗೆ ಚಲೋ ಅಲ್ಲದ ಗಾಳಿ. ಏನ ಆ ಎಸಿ ಕಿತ್ತೋಗ್ಯದನ ಮೊದಲು. ರೂಮ್ನಾಗಿನ ಎಸಿ ಕಿತ್ತೋಗಿದ. ಈ ಮನ್ಯಾಗ ನಾನು ಮಳೆಗಾಲದಾಗ ಬಂದಾಗನ ನನಗೆ ಈ ಮನ್ಯಾಗ ನಿಂದ್ರು ಆಗ್ಲಿಲ್ಲ. ತಟ್ಟು ಗಮ್ಮು ಕುಚ್ಚುತ್ತಿತ್ತು ಮನಿ ಅನ್ನೋದು. ಅಂತಾದ ಈ ಬಟ್ಟಾಣ ಬ್ಯಾಸ್ಗಿ ಒಳಗ ಎಸಿ ಇಲ್ಲಾರ್ದಾಗ ಆ ಕೆಟ್ಟ ಗಳಿ ಅಂತ ರೂಮ್ನ್ಯಾಗ ನಾ ಹೆಂಗಿರೋದು ಅಂತ ನಾನು. ಓ ಮೈ ಗಾಡ್, ಛೀ. ಎಸಿ ಅಂತೂ ಬೇಕು ನನಗೆ. ಎಸಿ ಇಲ್ಲಾಂದ್ರೆ ನನಗೆ ಸತ್ರು ನಿಧಿ ಬರೋದಿಲ್ಲ. ಆ ರೂಮು ಕತ್ತಲು ಗವಿ ಇದ್ದಂಗೆ ಐತಿ, ಅಲ್ಲಿ ಹೆಂಗಿರೋದು. ಛೀ ಇಲ್ಲ, ಹೆಂಗೋ ರೂಮಿಗೆ ಹೋಗಿಂದ ರಮೇಶ್ ಅವ್ರಿಗೆ ಹೇಳಿ ಎಸಿ ಅಂತೂ ನಂಗೆ ಬೇಕು. ಹೌದ್ರಿ. ಆ ಎಸಿ ಪಾಸಿ ಏನು ಬೇಡ. ಈಗ ಎಷ್ಟು ಕಾವು ಇರ್ತದಲ್ರಿ ಮನುಷ್ಯ ಅಷ್ಟು ಆರಾಮಕ್ಕಾನ. ಯಾಕಂತಂದ್ರೆ ಈಗ ಥಂಡಿ ಇದನ್ನ ಆಗೋದಿಲ್ಲ. ಇಲ್ಲಡ್ರಿ, ನಾ ಬಾಣ್ತಿದ್ದೆಲ್ಲ ಸೇವಾ ನಂದು ಏನೈತಿ ನನಗೆ ಬಿಟ್ಬಿಡ್ರಿ. ನಾ ಎಲ್ಲ ಬಾಣ್ತಿದ್ ನಾ ಎಲ್ಲ ಜಾಗ್ಜುಗ್ ನಾ ನೋಡ್ಕೊಂತಾನಂತ. ನಮ್ಮ ತಮ್ಮನ ಹೇಳ್ತಾರೆ 2 ಬಣ್ಣೆತನ ನಾನು ಮಾಡೇನಿ. ಏನು ಕೊಡ್ಬೇಕು ಏನಿಲ್ಲ ಅವ್ರಿಗೆ ಊಟದ ಪತ್ತೆ ಗಿತ್ತೆ ಎಲ್ಲ ನಾನು ನೋಡ್ಕೊಂತೇನೆ. ಅದನ್ನ ಏನು ಪತ್ತೆ ಅಂದ್ರೆ ಗುಳಿಗೆ ಔಷಧಿ ಏನ್ರ ಇರ್ಬೋದು. ತಗೊಳೇನಂತ ಹೇಳಿ ಬಡ ಕಿಡಿಕ್ಯಾಕ ಚಲಿ ಬಿಟ್ರೆ ಮುಗಿದು ಹೋತು.